ಜೀವನದಲ್ಲಿ ಯಾರಿಗೂ ಹೇಳಲಾಗದ ಒಂದು ನೋವು ಇದೆಯಾ? ಎಲ್ಲರ ಮುಂದೆ ನಗ್ತೀರಾ, ಆದರೆ ಒಬ್ಬಂಟಿಯಾಗಿ ಇದ್ದಾಗ ಕಣ್ಣಲ್ಲಿ ನೀರು ಬರುತ್ತಾ? ಹಾಗಿದ್ರೆ ಈ ವಿಡಿಯೋವನ್ನು ಕೊನೆವರೆಗೂ ಕೇಳಿ. ಏಕೆಂದರೆ ನೀವು ಯಾರಿಗೂ ಹೇಳದ ಮಾತು ರಾಯರಿಗೆ ಹೇಳಬೇಕಾಗಿಲ್ಲ, ಶ್ರೀ ರಾಘವೇಂದ್ರರಿಗೆ ಹೇಳಬೇಕಾಗಿಲ್ಲ. ನಿಮ್ಮ ಮನಸ್ಸಿನ ನೋವು ಅವರಿಗೆ ಗೊತ್ತಿದೆ ಅನ್ನೋ ಒಂದು ನಂಬಿಕೆಯೇ ಸಾಕು. ಎಲ್ಲರಿಗೂ ನಮಸ್ಕಾರ. ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಕೃಪೆ ನಿಮ್ಮೆಲ್ಲರ ಮೇಲೆ ಸದಾ ಇರಲಿ. ನಿಮ್ಮ ಜೀವನದಲ್ಲಿ ಯಾರಿಗೂ ಹೇಳಲಾಗದ ಒಂದು ನೋವಿದೆಯಾ? ಎಲ್ಲರ ಮುಂದೆ ನಗ್ತಾ ಇರ್ತೀರಿ, ಎಲ್ಲರೂ ಕೇಳಿದಾಗ ನಾನು ಚೆನ್ನಾಗಿದ್ದೀನಿ ಅಂತಲೇ ಹೇಳ್ತಾ ಇರ್ತೀರಿ. ಆದರೆ ಒಬ್ಬಂಟಿಯಾಗಿ ಕೋಣೆಯಲ್ಲಿ ಕುಳಿತಾಗ ಯಾರೂ ನೋಡದ ಸಮಯದಲ್ಲಿ ಮನಸ್ಸಿನೊಳಗಿರುವ ನೋವು ಕಣ್ಣೀರಾಗಿ ಹೊರಬರುತ್ತದೆಯಾ? ಹಾಗಿದ್ದರೆ ಈ ವಿಡಿಯೋ ನಿಮ್ಮ ಮನಸ್ಸಿಗಾಗಿ. ಏಕೆಂದರೆ ನೀವು ಯಾರಿಗೂ ಹೇಳದ ಮಾತನ್ನು ರಾಯರಿಗೆ ಹೇಳಬೇಕಾಗಿಲ್ಲ. ನಿಮ್ಮ ಮನಸ್ಸಿನ ನೋವು ಅವರಿಗೆ ಗೊತ್ತಿದೆ ಅನ್ನೋ ನಂಬಿಕೆಯೇ ಸಾಕು. ನಾವು ನಮ್ಮ ಜೀವನದಲ್ಲಿ ಎಷ್ಟೋ ಜನರನ್ನು ಭೇಟಿಯಾಗ್ತೀವಿ. ಕೆಲವರು ನಮ್ಮ ಸಂತೋಷದಲ್ಲಿ ನಮ್ಮ ಜೊತೆ ಇರ್ತಾರೆ, ಕೆಲವರು ನಮ್ಮ ಯಶಸ್ಸನ್ನು ನೋಡಿ ನಮ್ಮನ್ನು ಹೊಗಳ್ತಾರೆ. ಆದರೆ ನಾವು ಕುಸಿದಾಗ, ಅಂದರೆ ಕುಸಿದು ಹೋದಾಗ, ನಮ್ಮ ಕಣ್ಣಲ್ಲಿ ನೀರು ಇದ್ದಾಗ, ನಮ್ಮ ಮನಸ್ಸು ಯಾರಿಗೂ ಅರ್ಥವಾಗದ ಸ್ಥಿತಿಯಲ್ಲಿದ್ದಾಗ, ಆ ಸಮಯದಲ್ಲಿ ನಮ್ಮ ಜೊತೆ ಯಾರು ಇರುತ್ತಾರೆ ಅನ್ನೋದು ನಮಗೆ ಗೊತ್ತಾಗುತ್ತೆ ಅಲ್ವಾ? ಕೆಲವೊಮ್ಮೆ ಮನೆಯವರಿಗೂ ಕೂಡ ನಮ್ಮ ನೋವನ್ನು ಹೇಳಲಾಗುವುದಿಲ್ಲ, ಸ್ನೇಹಿತರಿಗೂ ಕೂಡ ಹೇಳಲಾಗುವುದಿಲ್ಲ. ಹಾಗೆ ನಮಗೆ ತುಂಬ ಹತ್ತಿರವಾದವರಿಗೂ ಕೂಡ ಹೇಳಲಿಕ್ಕೆ ಆಗೋದಿಲ್ಲ. ಏಕೆಂದರೆ ಕೆಲವು ನೋವುಗಳನ್ನು ಹೇಳಲು ಪದಗಳೇ ಇರೋದಿಲ್ಲ. ಅಂತಹ ಸಮಯದಲ್ಲಿ ನಾವು ರಾಯರ ಮುಂದೆ ಹೋಗಿ ಸುಮ್ಮನೆ ಕುಳಿತು ಬಿಡ್ತೀವಿ. ಏನನ್ನೂ ಕೇಳುವುದೇ ಇಲ್ಲ, ಏನನ್ನೂ ಹೇಳುವುದೇ ಇಲ್ಲ. ಸುಮ್ಮನೆ ರಾಯರನ್ನು ನೋಡ್ತಾ ಇರ್ತೀವಿ. ಆದರೆ ಆ ಮೌನದಲ್ಲೇ ನಮ್ಮ ಮನಸ್ಸು ಮಾತನಾಡುತ್ತಿರುತ್ತೆ. ರಾಯರೇ, ನನಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ರಾಯರೇ, ನನ್ನ ಮನಸ್ಸು ತುಂಬ ನೋಯುತ್ತದೆ. ರಾಯರೇ, ನಾನು ಯಾರಿಗೂ ಹೇಳಲಾಗದ ಸ್ಥಿತಿಯಲ್ಲಿದ್ದೀನಿ. ರಾಯರೇ, ನೀವು ಮಾತ್ರ ನನ್ನನ್ನು ಕೈ ಬಿಡಬೇಡಿ. ಅಷ್ಟೇ, ಕೆಲವೊಮ್ಮೆ ಇಷ್ಟು ಸಾಕು. ರಾಯರ ಬಳಿ ಪ್ರತಿದಿನ ಏನಾದರೂ ಕೇಳಲೇಬೇಕು ಅಂತ ಏನೂ ಇಲ್ಲ. ಹಣ ಬೇಕು, ನನಗೆ ಉದ್ಯೋಗ ಬೇಕು, ಆರೋಗ್ಯ ಬೇಕು, ನನ್ನ ಒಂದು ಸಮಸ್ಯೆ ಪರಿಹಾರವಾಗಬೇಕು, ಇವೆಲ್ಲವನ್ನು ಕೇಳಬಹುದು. ಆದರೆ ಕೆಲವೊಮ್ಮೆ ರಾಯರ ಬಳಿ ಹೋಗಿ ನನಗೆ ಏನು ಬೇಕು ಅಂತ ನನಗೇ ಗೊತ್ತಿಲ್ಲ, ರಾಯರೇ ನೀವೇ ನೋಡಿಕೊಳ್ಳಿ ಅಂತ ಕೇಳುವುದೇ ಒಂದು ದೊಡ್ಡ ಪ್ರಾರ್ಥನೆಯಾಗುತ್ತೆ. ಏಕೆಂದರೆ ನಮಗೆ ನಮ್ಮ ಜೀವನದ ಮುಂದಿನ ಹೆಜ್ಜೆ ಕಾಣಿಸದೇ ಇರಬಹುದು. ಆದರೆ ದೇವರ ಮೇಲೆ ನಂಬಿಕೆ ಇಟ್ಟಾಗ ನನಗೆ ದಾರಿ ಕಾಣಿಸುತ್ತಿಲ್ಲ, ಆದರೆ ನನ್ನ ರಾಯರಿಗೆ ದಾರಿ ಗೊತ್ತಿದೆ ಅನ್ನೋ ನಂಬಿಕೆ ಇರುತ್ತೆ. ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ತುಂಬ ಕಷ್ಟಗಳನ್ನು ಅನುಭವಿಸ್ತಾ ಇದ್ದ. ಹೊರಗಿನಿಂದ ನೋಡಿದರೆ ಅವನು ತುಂಬ ಸಂತೋಷವಾಗಿರುವಂತೆ ಕಾಣಿಸ್ತಾ ಇದ್ದ, ಅದೇ ರೀತಿ ಇರ್ತಾ ಇದ್ದ. ಎಲ್ಲರ ಜೊತೆ ಮಾತನಾಡ್ತಾ ಇದ್ದ, ಎಲ್ಲರ ಜೊತೆ ನಗ್ತಾ ಇದ್ದ. ಯಾರಾದರೂ ನೀನು ಚೆನ್ನಾಗಿದ್ದೀಯಾ ಅಂತ ಕೇಳಿದರೆ ಹಾಂ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇದ್ದ. ಆದರೆ ಅವನ ಮನಸ್ಸಿನೊಳಗೆ ಏನಾಗ್ತಿತ್ತು ಅನ್ನೋದು ಅವನಿಗಷ್ಟೇ ಗೊತ್ತಿತ್ತು. ಪ್ರತಿದಿನ ಒಂದು ಸಮಸ್ಯೆ, ಒಂದು ಚಿಂತೆ, ಒಂದು ಭಯ, ಒಂದು ನೋವು. ಅವನಿಗೆ ಯಾರ ಬಳಿ ಹೋಗಿ ಎಲ್ಲವನ್ನು ಹೇಳಲು ಆಗ್ತಾ ಇರಲಿಲ್ಲ. ಹಾಗಾಗಿ ಪ್ರತಿ ಗುರುವಾರ ರಾಯರ ಮುಂದೆ ಹೋಗಿ ಸ್ವಲ್ಪ ಹೊತ್ತು ಕುಳಿತುಕೊಳ್ತಾ ಇದ್ದ. ಆದರೆ ಅವನು ಏನನ್ನೂ ಕೇಳ್ತಾ ಇರಲಿಲ್ಲ. ಒಂದು ದಿನ ತುಂಬ ಬೇಸರದಿಂದ ರಾಯರ ಮುಂದೆ ಕುಳಿತ, ಕಣ್ಣಲ್ಲಿ ನೀರು ಬರ್ತಾ ಇತ್ತು. ಆಗ ಅವನು ನಿಧಾನವಾಗಿ ಹೇಳಿದ, ರಾಯರೇ, ನನ್ನ ಸಮಸ್ಯೆ ಯಾವಾಗ ಮುಗಿಯುತ್ತೆ ಅಂತ ನನಗೆ ಗೊತ್ತಿಲ್ಲ. ಸ್ವಲ್ಪ ಹೊತ್ತು ಮೌನವಾಗಿದ್ದ, ಮತ್ತೆ ಹೇಳಿದ, ಆದರೆ ನೀವು ನನ್ನ ಜೊತೆ ಇದ್ದೀರಾ ಅನ್ನೋ ನಂಬಿಕೆ ಮಾತ್ರ ನನ್ನಿಂದ ಹೋಗದಿರಲಿ ಅಷ್ಟೇ. ಅವನು ಎದ್ದು ಹೊರಗೆ ಬಂದ. ಅವನ ಸಮಸ್ಯೆ ಆ ಕ್ಷಣದಲ್ಲೇ ಮುಗಿದಿರಲಿಲ್ಲ, ಆದರೆ ಅವನ ಮನಸ್ಸಿಗೆ ಒಂದು ಶಾಂತಿ ಸಿಕ್ಕಿತ್ತು. ಏಕೆಂದರೆ ನಾನು ಒಬ್ಬಂಟಿಯಾಗಿಲ್ಲ, ನನ್ನ ಜೊತೆ ರಾಯರಿದ್ದಾರೆ ಅನ್ನೋ ಒಂದು ನಂಬಿಕೆ ಅವನಿಗೆ ಸಿಕ್ಕಿತ್ತು. ಇದೇ ಒಂದು ಭಕ್ತಿಯ ಶಕ್ತಿ ಅಂತ ಹೇಳ್ಬೋದು. ನಾವು ಕೆಲವೊಮ್ಮೆ ಒಂದು ತಪ್ಪು ಮಾಡ್ತೀವಿ.
ಏನಂದರೆ ನಾವು ದೇವರನ್ನು ನಂಬುವುದು ಅಂದರೆ ನಾವು ಕೇಳಿದ್ದನ್ನು ತಕ್ಷಣ ಕೊಡಬೇಕು, ಈಗಲೇ ಕೊಡಬೇಕು ದೇವರು ಅಂತ ಅಂದ್ಕೊಳ್ತಾ ಇರ್ತೀವಿ. ಆದರೆ ನಂಬಿಕೆ ಅಂದರೆ ನಾವು ಕೇಳಿದ್ದೇ ಸಿಗಬೇಕು ಅನ್ನೋದಲ್ಲ. ಸಿಗದಿದ್ದರೂ ಕೂಡ ರಾಯರನ್ನು ಬಿಡದೆ ಇರುವುದೇ ಒಂದು ನಂಬಿಕೆ. ನಾವು ಕೇಳಿದ ಉತ್ತರ ತಡವಾಗಬಹುದು, ನಾವು ಬಯಸಿದ ದಾರಿ ತಕ್ಷಣ ತೆರೆಯದೇ ಇರಬಹುದು, ನಾವು ಬಯಸಿದ ಸಮಯದಲ್ಲಿ ನಮ್ಮ ಸಮಸ್ಯೆ ಮುಗಿಯದೇ ಇರಬಹುದು. ಆದರೆ ಅದರಿಂದ ರಾಯರು ನಮ್ಮನ್ನು ಮರೆತಿದ್ದಾರೆ ಅಂತ ಅರ್ಥ ಅಲ್ಲ. ಕೆಲವೊಮ್ಮೆ ಉತ್ತರ ತಡವಾಗಬಹುದು, ಆದರೆ ರಾಯರ ಮೇಲಿನ ನಮ್ಮ ನಂಬಿಕೆ ತಡವಾಗಬಾರದು, ಕಡಿಮೆಯಾಗಬಾರದು. ಕೆಲವೊಮ್ಮೆ ನಾವು ಕೇಳಿದ ವಸ್ತುವನ್ನು ಕೊಡುವುದಕ್ಕಿಂತ ಅದನ್ನು ಎದುರಿಸುವ ಶಕ್ತಿಯನ್ನು ರಾಯರು ಕೊಡುತ್ತಾರೆ ಅನ್ನೋದು ಭಕ್ತರ ನಂಬಿಕೆ. ನಾವು ಕೇಳುವುದು ರಾಯರೇ ನನ್ನ ಸಮಸ್ಯೆಯನ್ನು ತೆಗೆದುಹಾಕಿ, ಅಂದರೆ ರಾಯರು ನಮಗೆ ಈ ಸಮಸ್ಯೆಯನ್ನು ಎದುರಿಸುವ ಧೈರ್ಯ ನಿನಗೆ ಕೊಡುತ್ತಿದ್ದೇನೆ ಅಂತ ಆಶೀರ್ವಾದ ಮಾಡಿದರೆ ನಿಜ ಅಲ್ವಾ? ಅದೂ ಕೂಡ ರಾಯರ ಅನುಗ್ರಹವೇ ಅಲ್ಲವೇ? ಕೆಲವೊಮ್ಮೆ ಜೀವನದಲ್ಲಿ ಬಾಗಿಲುಗಳು ಮುಚ್ಚಿಕೊಳ್ತಾ ಹೋಗ್ತವೆ. ನಾವು ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ದಾರಿ ಸಿಗೋದಿಲ್ಲ. ಒಂದು ಕಡೆ ನಿರಾಶೆ, ಇನ್ನೊಂದು ಕಡೆ ಭಯ. ಆಗ ನಮಗೆ ಇನ್ನೂ ನನ್ನ ಜೀವನದಲ್ಲಿ ಏನೂ ಉಳಿದಿಲ್ಲ ಅಂತ ಅನ್ನಿಸಬಹುದು. ಆದರೆ ನೆನ್ಪಿಟ್ಕೊಳ್ಳಿ, ನಮ್ಮ ಕಣ್ಣಿಗೆ ಬಾಗಿಲು ಮುಚ್ಚಿದಂತೆ ಕಾಣಬಹುದು, ಆದರೆ ರಾಯರಿಗೆ ಇನ್ನೊಂದು ದಾರಿ ಕಾಣಿಸ್ತಾ ಇರಬಹುದು. ನಮಗೆ ಇಂದು ಅರ್ಥವಾಗದ ಒಂದು ಘಟನೆ ನಾಳೆ ನಮ್ಮ ಜೀವನದ ಒಳ್ಳೆಯ ಒಂದು ತಿರುವಾಗಬಹುದು. ಆದ್ದರಿಂದ ಕಷ್ಟ ಬಂದಾಗ ನನಗೆ ಏಕೆ ಕಷ್ಟಗಳು ಅಂತ ಕೇಳುವುದಕ್ಕಿಂತ ರಾಯರೇ ಈ ಕಷ್ಟದಲ್ಲೂ ಕೂಡ ನನ್ನ ಕೈ ಹಿಡಿದು ನಡೆಸಿ ಅಂತ ಕೇಳೋಣ. ನಮ್ಮ ಜೀವನದಲ್ಲಿ ಎಲ್ಲರೂ ನಮ್ಮ ಜೊತೆ ಇರಬಹುದು. ಕೆಲವರು ಮಧ್ಯದಲ್ಲಿ ನಮ್ಮನ್ನು ಬಿಟ್ಟು ಹೋಗ್ಬೋದು, ಕೆಲವರು ನಮ್ಮನ್ನು ಅರ್ಥ ಮಾಡಿಕೊಳ್ಳದೆ ಇರಬಹುದು, ಕೆಲವರು ನಮ್ಮ ಕಷ್ಟವನ್ನು ನೋಡಿಯೂ ಕೂಡ ಮೌನವಾಗಿರಬಹುದು. ಆದರೆ ನಮ್ಮ ನಂಬಿಕೆ ಮಾತ್ರ ನಮ್ಮನ್ನು ಬಿಟ್ಟು ಹೋಗಬಾರ್ದು. ಏಕೆಂದರೆ ನಂಬಿಕೆ ಇರುವ ಜಾಗದಲ್ಲಿ ಭರವಸೆ ಇರುತ್ತೆ, ಭರವಸೆ ಇರುವ ಜಾಗದಲ್ಲಿ ಧೈರ್ಯ ಇರುತ್ತೆ, ಧೈರ್ಯ ಇರುವ ಜಾಗದಲ್ಲಿ ಮತ್ತೆ ಜೀವನವನ್ನು ಎದುರಿಸುವ ಶಕ್ತಿ ಬರುತ್ತೆ. ಹಾಗಾಗಿ ಇವತ್ತು ಈ ವಿಡಿಯೋ ನೋಡುತ್ತಿರುವ ನಿಮ್ಮಲ್ಲಿ ಯಾರಾದರೂ ಮನಸ್ಸಿನೊಳಗೆ ತುಂಬ ನೋವನ್ನು ಇಟ್ಟುಕೊಂಡು ನಗ್ತಾ ಇದ್ದರೆ, ಅಂದರೆ ಹೊರಗಡೆ ಪ್ರಪಂಚಕ್ಕೆ ನಗುವನ್ನು ತೋರಿಸ್ತಾ ಇದ್ದರೆ, ಒಂದು ಕ್ಷಣ ಕಣ್ಣುಮುಚ್ಚಿ ಶ್ರೀ ರಾಘವೇಂದ್ರ ಸ್ವಾಮಿಗಳನ್ನು ನೆನಪಿಸಿಕೊಳ್ಳಿ. ದೊಡ್ಡದಾಗಿ ಏನನ್ನೂ ಹೇಳಬೇಕಾಗಿಲ್ಲ. ನಿಮ್ಮ ಮನಸ್ಸಿನಲ್ಲಿ ನಿಧಾನವಾಗಿ ಹೇಳಿ, ರಾಯರೇ ನನ್ನನ್ನು ಕೈ ಬಿಡಬೇಡಿ ಅಷ್ಟೇ. ನಿಮ್ಮ ಕಣ್ಣಲ್ಲಿ ನೀರು ಬಂದರೂ ಬರಲಿ, ನಿಮ್ಮ ಮನಸ್ಸಿನ ನೋವನ್ನು ರಾಯರ ಮುಂದೆ ಇಡಿ. ನಿಮ್ಮ ಉತ್ತರ ಯಾವಾಗ ಬರುತ್ತದೆ ಅನ್ನೋದು ನಮಗೆ ಗೊತ್ತಿಲ್ಲ. ಆದರೆ ಒಂದು ಮಾತ್ರ ನೆನಪಿಟ್ಟುಕೊಳ್ಳಿ, ಕಷ್ಟದ ಸಮಯದಲ್ಲಿ ರಾಯರನ್ನು ನೆನಪಿಸಿಕೊಂಡ ಮನಸ್ಸು ಎಂದಿಗೂ ಕೂಡ ಖಾಲಿಯಾಗುವುದಿಲ್ಲ. ಇವತ್ತು ನಿಮ್ಮ ಜೀವನದಲ್ಲಿ ಏನೇ ಸಮಸ್ಯೆ ಇರಲಿ, ಅದು ಹಣದ ಸಮಸ್ಯೆ ಆಗಿರ್ಬೋದು, ಮನೆಯ ಸಮಸ್ಯೆ ಆಗಿರ್ಬೋದು, ಅಥವಾ ಉದ್ಯೋಗದ ಸಮಸ್ಯೆ ಇರಲಿ, ಸಂಬಂಧಗಳ ನೋವು ಇರಲಿ, ಯಾರನ್ನಾದರೂ ಕಳೆದುಕೊಂಡ ನೋವಿರಲಿ, ಅಥವಾ ಯಾರಿಗೂ ಹೇಳಲಾಗದ ನಿಮ್ಮದೇ ಆದ ಒಂದು ನೋವಿರಲಿ, ಒಂದು ಕ್ಷಣ ರಾಯರನ್ನು ನೆನಪಿಸಿಕೊಳ್ಳಿ. ರಾಯರೇ ನನಗೆ ದಾರಿ ಕಾಣಿಸುತ್ತಿಲ್ಲ, ಆದರೆ ನೀವು ದಾರಿ ತೋರಿಸುತ್ತೀರಿ ಅನ್ನೋ ನಂಬಿಕೆ ಇದೆ ಅಂತ ಹೇಳಿ ಅಷ್ಟೇ. ನಂತರ ನಿಮ್ಮ ಪ್ರಯತ್ನವನ್ನು ನೀವು ಮಾಡ್ತಾಯಿರಿ. ಭಕ್ತಿಯ ಜೊತೆಗೆ ಪ್ರಯತ್ನವೂ ಮುಖ್ಯ, ಪ್ರಯತ್ನವೂ ಇರಲಿ. ನಂಬಿಕೆಯ ಜೊತೆಗೆ ಧೈರ್ಯವೂ ಇರಲಿ. ಪ್ರಾರ್ಥನೆಯ ಜೊತೆಗೆ ನಿಮ್ಮ ಕರ್ತವ್ಯವನ್ನು ಕೂಡ ನೀವು ಮಾಡ್ತಾಯಿರಿ. ಒಂದು ದಿನ ಹಿಂತಿರುಗಿ ನೋಡಿದಾಗ ಆ ದಿನ ನಾನು ಎಷ್ಟು ಅತ್ತಿದ್ದೆ, ಆದರೆ ರಾಯರು ನನ್ನನ್ನು ಆ ಕಷ್ಟದಿಂದ ಹೊರಗೆ ತಂದರು ಅಂತ ಹೇಳುವ ದಿನ ಬಂದೇ ಬರುತ್ತೆ. ಇವತ್ತು ಗುರುವಾರ ಈ ಮಾತು ಕೇಳುತ್ತಿರುವ ಪ್ರತಿಯೊಬ್ಬರಿಗೂ ನನ್ನ ಒಂದು ಪ್ರಾರ್ಥನೆ, ನಿಮ್ಮ ಮನಸ್ಸಿನಲ್ಲಿರುವ ನೋವು ಕಡಿಮೆಯಾಗಲಿ, ನಿಮ್ಮ ಮನೆಯಲ್ಲಿ ಶಾಂತಿ ನೆಲೆಸಲಿ, ನಿಮ್ಮ ಜೀವನದಲ್ಲಿ ಒಳ್ಳೆಯ ದಾರಿ ತೆರೆದುಕೊಳ್ಳಲಿ, ನಿಮ್ಮ ಕಣ್ಣೀರಿನ ಜಾಗದಲ್ಲಿ ಸಂತೋಷ ತುಂಬಿ ತುಂಬಿ ಬರಲಿ, ನೀವು ಕಳೆದುಕೊಂಡ ಭರವಸೆ ಮತ್ತೆ ನಿಮ್ಮ ಮನಸ್ಸಿಗೆ ಬರಲಿ. ಮುಖ್ಯವಾಗಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ ನಿಮ್ಮ ಹಾಗೂ ನಿಮ್ಮ ಕುಟುಂಬದ ಮೇಲೆ ಸದಾ ಇರಲಿ. ನೀವು ಎಷ್ಟೇ ದೂರದಲ್ಲಿದ್ದರೂ, ಎಷ್ಟೇ ಕಷ್ಟದಲ್ಲಿದ್ದರೂ ಒಂದು ಮಾತು ನೆನಪಿಟ್ಟುಕೊಳ್ಳಿ, ರಾಯರನ್ನು ನಂಬಿದ ಮನಸ್ಸು ಎಂದಿಗೂ ಒಂಟಿಯಲ್ಲ. ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳೇ ನಮ್ಮ ತಪ್ಪುಗಳನ್ನು ಕ್ಷಮಿಸಿ, ನಮ್ಮ ಮನಸ್ಸಿಗೆ ಶಾಂತಿಯನ್ನು ನೀಡಿ, ನಮ್ಮ ಕುಟುಂಬವನ್ನು ಕಾಪಾಡಿ, ನಮ್ಮ ಕಷ್ಟಗಳಿಗೆ ದಾರಿ ತೋರಿಸಿ, ನಮ್ಮನ್ನು ಕೈ ಹಿಡಿದು ನಡೆಸಿ, ಮತ್ತು ನಾವು ಕೇಳಿದ್ದನ್ನು ಕೊಡುವುದಕ್ಕಿಂತ ನಮಗೆ ಯಾವುದು ಒಳ್ಳೆಯದು ಅನ್ನೋದನ್ನು ಕೊಡುವ ಕೃಪೆ ಮಾಡಿ. ಶ್ರೀ ಗುರು ರಾಘವೇಂದ್ರಾಯ ನಮಃ. ರಾಯರ ಅನುಗ್ರಹ ಎಲ್ಲರ ಮೇಲೆ ಇರಲಿ.
ಶ್ರೀ ಗುರು ರಾಘವೇಂದ್ರರನ್ನು ನಂಬಿದ ಮನಸ್ಸು ಎಂದೂ ಕೂಡ ಒಂಟಿಯಲ್ಲ. ರಾಘವೇಂದ್ರರು ಕರುಣಾಮಯಿಗಳು. ಸೊ ಇಲ್ಲಿವರೆಗೂ ನಾವು ಎಷ್ಟೇ ನೋವಿರಲಿ ನಿಧಾನವಾಗಿ ಅಂದರೆ ತಾಳ್ಮೆಯಿಂದ ರಾಘವೇಂದ್ರನನ್ನು ಕೇಳಿಕೊಂಡ್ರೆ ಖಂಡಿತ ರಾಘವೇಂದ್ರರು ನಮಗೆ ದಾರಿ ತೋರಿಸ್ತಾರೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಸೊ ಎಲ್ಲರಿಗೂ ಕೂಡ ಗುರು ರಾಘವೇಂದ್ರರ ಅನುಗ್ರಹ ಸದಾ ಇರಲಿ ಅಂತ ಆಶಿಸ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಧನ್ಯವಾದಗಳು.